ಕಲಬುರಗಿಯಲ್ಲಿ ಹಾಡ ಹಗಲೇ ಜ್ಯುವೆಲರಿ ಶಾಪ್ ದರೋಡೆ ಆಗಿರುವಂತದ್ದು. ಗನ್ ತೋರಿಸಿ ಅಪಾರ ಮೌಲ್ಯದ ಆಭರಣ ದರೋಡೆ ಮಾಡಿದ್ದಾರೆ. 2.5 ಕೆಜಿ ಚಿನ್ನಾಭರಣ ಲೂಟಿ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕಲಬುರಗಿಯಲ್ಲಿ ಮತ್ತೆ ಈ ರೀತಿಯ ಒಂದು ಘಟನೆ ನಡೆದಿದೆ. 2.5 ಕೆಜಿ ಚಿನ್ನ ಅಂತಂದ್ರೆ ಸುಮಾರು 1 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಲೂಟಿ ಮಾಡಿರುವಂತದ್ದು. ಹಾಡ ಹಗಲೇ ಗನ್ ತೋರಿಸಿ ಈ ರೀತಿಯ ಒಂದು ದರೋಡೆಯನ್ನ ಮಾಡಲಾಗಿದೆ. ಕಲಬುರಗಿಯ ಸರ್ಫ್ ಬಜಾರ್ ಏರಿಯಾದಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಅಂಗಡಿ ಮಾಲೀಕನ ಕೈಕಾಲ್ ಕಟ್ಟಿ ಹಾಕಿ ದರೋಡೆ ಮಾಡಿದ್ದಾರೆ ಹಾಡ ಹಗಲೇ. ಮಾಲಿಕ್ ಜ್ಯುವೆಲರಿ ಶಾಪ್, ಈ ಶಾಪ್ಗೆ ನುಗ್ಗಿ ದುಷ್ಕರ್ಮಿಗಳು ಈ ಕೃತ್ಯವನ್ನ ಎಸಗಿರುವಂತಹ ಘಟನೆ ನಡೆದಿದೆ. ಕಲಬುರಗಿಯಲ್ಲಿ ಹಾಡ ಹಗಲೇ ಜ್ಯುವೆಲರಿ ಶಾಪ್ ದರೋಡೆ ಆಗಿರೋದು. 4 ದುಷ್ಕರ್ಮಿಗಳು ಚಿನ್ನಾಭರಣ ದರೋಡೆ ಮಾಡಿದ್ದಾರೆ. ಸ್ಥಳಕ್ಕೆ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಅವರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. 4 ಜನ ದುಷ್ಕರ್ಮಿಗಳು ಬಂದು ಈ ರೀತಿ ದರೋಡೆ ಮಾಡಿರೋದು. ನೋಡಿ, ಕಲಬುರಗಿಯಲ್ಲಿ ಹಾಡ ಹಗಲೇ ಜ್ಯುವೆಲರಿ ಶಾಪ್ ಕಳ್ಳತನ ಆಗಿರುವಂತಹದ್ದು ತಾವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ CCTV ಫುಟೇಜ್, ಮತ್ತೊಂದು ಕಡೆ ಈಗ ಸದ್ಯಕ್ಕೆ ಶರಣಪ್ಪ ಅವರು ಭೇಟಿಯನ್ನು ನೀಡಿದ್ದಾರೆ. 2.5 ಕೆಜಿ ಚಿನ್ನಾಭರಣ ಲೂಟಿ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಸುಮಾರು 1 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಲೂಟಿ ಆಗಿರೋದು. ಕಲಬುರಗಿಯ ಸರ್ಫ್ ಬಜಾರ್ ಏರಿಯಾದಲ್ಲಿ ಪ್ರಕರಣ ನಡೆದಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಓಂ ಪ್ರಕಾಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಎಷ್ಟೊತ್ತಿಗೆ ನಡೆದಂತಹ ಘಟನೆ ಇದು? ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಹಾಡ ಹಗಲೇ ಈ ರೀತಿಯ ಘಟನೆಗಳು ನಡೀತಾ ಇದೆ ಅಂತಂದ್ರೆ, ಮೊನ್ನೆಯೂ ಕೂಡ ಅಷ್ಟೇ ಹಾಡ ಹಗಲೇ ಬ್ಯಾಂಕ್ ದರೋಡೆ, ಅವ್ರನ್ನ ಉಡೀಸ್ ಮಾಡಿ ದುಡ್ಡು ತಗೊಂಡು ಹೋಗುವಂಥದ್ದು ಏನಾಗ್ತಿದೆ ಅಂತ ಕಲಬುರಗಿಯಲ್ಲಿ? ಶ್ರೀಪಾದ್ ಪಾಟೀಲ್, ಖಂಡಿತವಾಗೂ ಕಲಬುರಗಿಯಲ್ಲಿ ಹಾಡು ಹಗಲೇ ಮಠ ಮಧ್ಯಾಹ್ನವೇ ಚಿನ್ನದ ಅಂಗಡಿಗೆ ನುಗ್ಗಿದಂಥ ದರೋಡೆಕೋರರು ಚಿನ್ನದ ಅಂಗಡಿ ಮಾಲೀಕನ ಕೈಕಾಲು ಕಟ್ಟಾಕಿ ಗನ್ ಪಾಯಿಂಟ್ನಲ್ಲಿ ಎದುರಿಸಿ ಚಿನ್ನದ ಅಂಗಡಿಯಲ್ಲಿದ್ದಂಥ ಚಿನ್ನಾಭರಣವನ್ನು ದೋಚ್ಕೊಂಡು ಹೋಗಿರುವಂಥ ಒಂದು ಘಟನೆ ನಡೆದಿರುವಂಥದ್ದು. ಕಲಬುರಗಿಯ ಸರಫ್ ಬಜಾರ್ನಲ್ಲಿರುವಂಥ, ಈಗ ದೃಶ್ಯದಲ್ಲಿ ತೋರಿಸ್ತೀನಿ, ಮಾಲಿಕ್ ಅಂಗಡಿ ಅನ್ನುವಂಥ ಏನು ಒಂದು ಚಿನ್ನದ ಜ್ಯುವೆಲರಿ ಶಾಪ್ ಇತ್ತು. ಆ ಒಂದು ಜ್ಯುವೆಲರಿ ಶಾಪ್ಗೆ ನುಗ್ಗಿದಂಥ ದರೋಡೆಕೋರರು ಈ ರೀತಿಯಾದಂಥ ಒಂದು ಕೃತ್ಯವನ್ನು ಎಸ್ಕೇಪ್ ಆಗಿರುವಂಥದ್ದು. ಇನ್ನು ಮಧ್ಯಾಹ್ನ 12:30ರಿಂದ 1 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ಅನ್ನುವಂಥದ್ದು ಕೂಡ ಈಗ ಪೊಲೀಸರಿಗೆ ಮಾಹಿತಿ ಕಲೆ ಆಗ್ತಾ ಇರುವಂಥದ್ದು. ಸರಿಸುಮಾರಾಗಿ ಒಟ್ಟು 4 ಜನ ದುಷ್ಕರ್ಮಿಗಳು ಬಂದಿರುವಂಥದ್ದು. ಅದರಲ್ಲಿ CCTVಯಲ್ಲಿ 2 ದೃಶ್ಯ ರೆಕಾರ್ಡ್ ಆಗಿರುವಂಥದ್ದು. ಒಬ್ಬ ಮುಖಕ್ಕೆ ಮಾಸ್ಕ್ ಅನ್ನು ಹಾಕೊಂಡು ಬಂದಿರುವಂಥದ್ದು, ಮತ್ತೊಬ್ಬ ಕರ್ಚೀಫ್ನಿಂದ ಮುಖವನ್ನ ಕವರ್ ಮಾಡ್ಕೊಂಡು ಬಂದಿರುವಂಥದ್ದು. ನೇರವಾಗಿ ಆ ಚಿನ್ನದ ಅಂಗಡಿಯ ಒಳಗಡೆ ನುಗ್ಗಿ ಅಲ್ಲಿಂದ ದರೋಡೆ ಮಾಡ್ಕೊಂಡು ಹೋಗಿರುವಂಥ ಒಂದು ಘಟನೆ ಆಗಿರುವಂಥದ್ದು. ನೇರವಾಗಿ ಈಗ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಅವರು ಹೋಗಿದ್ರು ಅನ್ನುವಂಥದ್ದು. ಆ ಚಿನ್ನದ ಅಂಗಡಿಗೆ ಈ ಒಂದು ಮೆಟಲ್ಗಳ ಮುಖಾಂತರ ಏನು ಆ ಚಿನ್ನದ ಅಂಗಡಿಗೆ ಹೋಗಿರುವಂಥದ್ದು. ಅಲ್ಲಿ ಚಿನ್ನದ ಅಂಗಡಿಯ ಮಾಲೀಕನಾಗೆ ಏನು ಆ ಒಂದು ದರೋಡೆ ಮಾಡಿಕೊಂಡು ಎಸ್ಕೇಪ್ ಆಗಿರುವಂಥದ್ದು ಈಗ ದೃಶ್ಯದಲ್ಲಿ ನೋಡ್ಬೋದು. ಇಲ್ಲಿ ಏನು ಇರುವಂಥ ಅಂಗಡಿ, ಸೊ ಈ ಒಂದು ಅಂಗಡಿಗೆ ನುಗ್ಗಿ ಆ ಒಂದು ದರೋಡೆ ಮಾಡಿರುವಂಥದ್ದು. ಈಗಾಗಲೇ ಪೊಲೀಸ್ ಕಮಿಷನರ್ ಅವರು ಡಾಕ್ಟರ್ ಶರಣಪ್ಪ ಅವರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಎಲ್ಲ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಅಂದರೆ ಬಹುಶಃ 4 ಜನ ದುಷ್ಕರ್ಮಿಗಳು ಬಂದಿದ್ದರು. ಅವರು ಬಂದು ಚಿನ್ನಾಭರಣ ಖರೀದಿ ನೆಪದಲ್ಲಿ ಏನು ಆ ಅಂಗಡಿಗೆ ನುಗ್ಗಿರುವಂಥ ಸಂದರ್ಭದಲ್ಲಿ ಒಬ್ಬ ಸಬ್ಕಾ ಮಾಲೀಕ ಅನ್ನುವಂಥ ಅಂಗಡಿ ಮಾಲೀಕ ಏನಿದ್ರು, ಸೊ ಅವರನ್ನು ಕಟ್ಟಿ ಹಾಕಿ, ಕೈಕಾಲು ಕಟ್ಟಿ ಹಾಕಿ ಈ ರೀತಿಯಾದಂಥ ಘಟನೆ ನಡೆದಿದೆ ಅನ್ನೋಂಥದ್ದು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಸೊ ಪೊಲೀಸ್ ಆಯುಕ್ತರು ಇದ್ದಾರೆ, ಸೊ ಅವರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನ. ಓಕೆ, ಸೊ ಈಗ ಪೊಲೀಸ್ ಕಮಿಷನರ್ ಅವರು ಕೂಡ ಇದ್ದಾರೆ. ಸೊ ಅವರು ಘಟನೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ದೃಶ್ಯದಲ್ಲಿ ಕೈಕಾಲು ಕಟ್ಟಿರುವಂಥ ಒಂದು ಹಗ್ಗಗಳು ಕೂಡ ಏನು ಇರುವಂಥದ್ದು. ಅಂದರೆ ಮಾಲೀಕನಿಗೆ ಹಗ್ಗ ಕಟ್ಟಿರುವಂಥ ಒಂದಷ್ಟು ಹಗ್ಗ ಕಟ್ಟಿ ಚಿನ್ನಾಭರಣ ದೋಚ್ಕೊಂಡು ಹೋಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗಿರುವಂಥದ್ದು. ಇದು ಹಗ್ಗಗಳು ಬಿದ್ದಿರುವಂಥದ್ದು. ಈ ಎಲ್ಲ ಒಂದು ಘಟನೆ ನಡೆದಿರುವಂಥದ್ದು. ಮಧ್ಯಾಹ್ನ ತಕ್ಷಣ ಪೊಲೀಸರಿಗೆ ಮಾಹಿತಿ ಬರುತ್ತೆ. ಆಗ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಇದೀಗ ಕಾರ್ಯಪ್ರವೃತ್ತರಾಗಿ
ಆಗಿರುವಂಥದ್ದು. ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿರುವಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ಇಂಚಿಂಚಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. FSL ಟೀಮ್ ಬಂದಿರುವಂಥದ್ದು. ಎಲ್ಲರೂ ಕೂಡ ಏನು ಯಾವ ರೀತಿಯಾಗಿ ಈ ಒಂದು ಘಟನೆ ನಡೀತು, ದರೋಡೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬ್ರಹ್ಮಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಆದರೆ ಹಾಡ ಹಗಲೇ ಏನು 4 ಜನ ದರೋಡೆಕೋರರು ಈ ರೀತಿಯಾಗಿ ಅಂಗಡಿಗೆ, ಅದು ಜನನಿಬಿಡ ಪ್ರದೇಶದಲ್ಲಿ ಸರ್ಫ್ ಬಜಾರ್ ಅಂದರೆ ಸಾಕಷ್ಟು ಜನ ಇಲ್ಲಿ ವ್ಯಾಪಾರ ವಹಿವಾಟು ನಡೀತಾ ಇರುತ್ತೆ. ಇಂಥ ವ್ಯಾಪಾರ ವಹಿವಾಟು ನಡೀತಾ ಇರುವಂಥ ಸಂದರ್ಭದಲ್ಲಿ 4 ಜನ ದುಷ್ಕರ್ಮಿಗಳು ಬಂದು ಈ ರೀತಿಯಾಗಿ ಕೃತ್ಯವನ್ನು ಎಸಗ್ತಾರೆ ಅನ್ನೋಂಥದ್ದಾದರೆ ಸಾಕಷ್ಟು ಅನುಮಾನಕ್ಕೆ ಕೂಡ ಏನು ಒಂದು ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಅಥವಾ ಸ್ಪೆಸಿಫಿಕ್ಕಾಗಿ ಈ ಫಸ್ಟ್ ಫ್ಲೋರಲ್ಲಿರುವಂಥ ಅಂಗಡಿಗೆ ದುಷ್ಕರ್ಮಿಗಳು ಬರ್ತಾರೆ ಅಂತಂದರೆ ಇದು ಸಾಕಷ್ಟು ದಿನದ ಪ್ಲ್ಯಾನಿಂಗ್, ಸ್ಕೆಚಿಂಗ್ ಇದೇನಾ ಅನ್ನುವಂಥದ್ದು ಕೂಡ ಏನು ಅನುಮಾನಗಳು ಇರುವಂಥದ್ದು. ಹಾಗಾಗಿಯೇ ಇದೀಗ ಪೊಲೀಸರು ಕೂಡ ಏನು ಬರ್ತಾ ಇರುವಂಥದ್ದು, ಎಲ್ಲರೂ ಕೂಡ ಬರ್ತಾ ಇರುವಂಥದ್ದು. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸೊ ಏನು ಹೇಳ್ತಾರೆ ಅಂತೇಳಿ ಜಸ್ಟ್ ಸರ್ ಏನಾಗಿದೆ ಅನ್ನೋಂಥದ್ದು ಒಂದು ಬ್ರೀಫ್ ಮಾಡ್ಬೋದಾ ಸರ್? ಎಸ್, ಪೊಲೀಸ್ ಆಯುಕ್ತರು ಕೂಡ ಇದೀಗ ಪರಿಶೀಲನೆಯನ್ನು ನಡೆಸಿ ಮಾಹಿತಿಯನ್ನು ಕಲೆ ಹಾಕಿ ಕೆಳಗಡೆ ತೇಳ್ತಾ ಇರುವಂಥದ್ದು. ಅವರು ಅಧಿಕೃತವಾಗಿ ಏನೇನು ಆಯಿತು ಅನ್ನೋಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತೇನೆ ಅನ್ನೋಂಥ ವಿಚಾರವನ್ನು ಹೇಳಿರುವಂಥದ್ದು. ಆದರೆ ಒಂದಂತೂ ಸತ್ಯ, ಏನು 4 ಜನ ದುಷ್ಕರ್ಮಿಗಳು ಯಾರ್ಯಾರಿದ್ದಾರೆ, ಸೊ ಅವರೆಲ್ಲರೂ ಕೂಡ ಬಂದಿರುವಂಥದ್ದು. ಸೊ ಅವರು ಇದೀಗ ಇಲ್ಲಿ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಸೊ ಇದು ಅಂಗಡಿಯ ಹೊರಭಾಗದ ದೃಶ್ಯ ಕೂಡ ನೋಡ್ತಾ ಇರುವಂಥದ್ದು. ಸೊ ಇಲ್ಲೆಲ್ಲವೂ ಕೂಡ ಸಾಕಷ್ಟು ಜನರು ನಿಂತಿರುವಂಥದ್ದು. ಅವರಿಗೂ ಕೂಡ ಒಂದು ದಿಗ್ಭ್ರಾಂತರಾಗಿರುವಂಥದ್ದು. ಅಂದರೆ ಈ ರೀತಿಯಾದಂಥ ಘಟನೆ ಜನನಿಬಿಡ ಪ್ರದೇಶದಲ್ಲಿ ನಡೀತಾ ಇರುವಂಥ ವಿಚಾರ ಕಂಡು ಜನರು ಕೂಡ ಶಾಕ್ ಆಗಿರುವಂಥದ್ದು. ಸೊ ಹಾಗಾಗಿ ನೇರವಾಗಿ ಸರ್ ಒಂದೇ ಒಂದು ನಿಮಿಷ ಏನಾಗಿತ್ತು ಅವರಿಂದ ಅಲ್ಲ, ಒಂದು ಲೈವ್ ಇದೆ, ಜಸ್ಟ್ ಏನಂತ ಒಂದೇ ಸಲ ಬೈಟ್ ಕೊಡ್ತೀನಿ ನಿಮಗೆ. ಅಲ್ಲ, ಜಸ್ಟ್ ಒಂದೇ ನಿಮಿಷ ಏನಾಯ್ತು ಅನ್ನೋ ಎಲ್ಲ ರಮ್ಯ ಬನ್ನಿ. ಒಂದು ನಿಮಿಷ ಬಾಯ್ ಬಾಯ್ ಈ ಕಡೆ ಬಾ. ಒಂದು ನಿಮಿಷ ರೆಡಿನಾ? ಸ್ವಲ್ಪ ಡೌನ್ ಮಾಡ್ಬೋದು. ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ರಾಬ್ರಿ ಕೇಸ್ ವರದಿಯಾಗಿದೆ. ಅದರಲ್ಲಿ ಈ ಸರ ಬಜಾರ್ ಏರಿಯಾದಲ್ಲಿರುವಂಥ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು ಗೋಲ್ಡ್ ಆರ್ನಮೆಂಟ್ಸ್ ಮಾಡುವಂಥ ಒಂದು ಅಂಗಡಿ, ಅಲ್ಲಿ ಕೆಲಸ ಮಾಡುವಂಥವ್ರು ಮೂಲತಃ ಕಲ್ಕತ್ತಾದವರಿದ್ದಾರೆ. ನಮಗೆ ಬಂದ ಮಾಹಿತಿ ಪ್ರಕಾರ ಸುಮಾರು 15ರಿಂದ 20 ವರ್ಷ ಅಲ್ಲಿ ಈ ಗೋಲ್ಡ್ ಆರ್ನಮೆಂಟ್ಸ್ಗಳನ್ನು ಮಾಡಿ ಬೇರೆ ಬೇರೆ ಗೋಲ್ಡ್ ಶಾಪ್ಸ್ಗಳಿಗೆ ಅವರು ಸಪ್ಲೈ ಮಾಡ್ತಿದ್ರು. ಮತ್ತು ಕೆಲವು ಯಾರಾದರೂ ಗ್ರಾಹಕರು ಬಂದರೆ ಅಲ್ಲಿ ಅವರು ಮಾರಾಟ ಮಾಡ್ತಾಯಿದ್ರು. ಡೈಲಿ ಒಂದು 15 to 20 ಗ್ರಾಮ್ ಬಿಸ್ನೆಸ್ ಏನೋ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಮತ್ತು ಈ ದಿನ ಬಿಟ್ವೀನ್ 12 to 12:30 ನಮಗೆ ವಿವಿಧ ಕೆಲವು CCTV ಮಾಹಿತಿಗಳು ಸಿಕ್ಕಿದೆ. ಅದು ಟೈಮ್ ವೇರಿಯೇಷನ್ಸ್ಗಳಿದೆ. ಇಲ್ಲಿ ಈಗ ನಮಗೆ ದೊರೆತ ಮಾಹಿತಿ ಪ್ರಕಾರ ಎನಿವೇರ್ ಬಿಟ್ವೀನ್ 12 to 12:45 ಆ ಒಂದು ಸಮಯದಲ್ಲಿ ಪ್ರಥಮವಾಗಿ 2 ಜನ ಆರೋಪಿಗಳು ಬರ್ತಾರೆ. ಮತ್ತು ಇನ್ನೂ 2 ಜನ ಅವ್ರ ಜೊತೆ ಸೇರಿಕೊಂಡು ಒಟ್ಟು 4 ಜನ ಆರೋಪಿಗಳು ಬಂದು ಇವರು ಒಬ್ಬರೇ ಕೆಲಸ ಮಾಡ್ತಾಯಿದ್ರು. ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಒಂದು ಫೈರ್ ಆರ್ಮ್ ಮತ್ತು ನೈಫ್ ಅದರಿಂದ ಹೆದರಿಸಿ ಲಾಕರನ್ನು ಓಪನ್ ಮಾಡಿಸಿ ಅದರಲ್ಲಿರುವ ಚಿನ್ನಾಭರಣಗಳನ್ನು ದೋಚಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ನಿಯರ್ಲಿ 2.5 to 3 kg ಚಿನ್ನಾಭರಣ ಇತ್ತು ಅಂತ ಹೇಳಿದ್ದಾರೆ. ಈಗಾಗಲೇ ಕೆಲವು ನಾವು ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಈಗಾಗಲೇ 5 ವಿಶೇಷ ತಂಡಗಳನ್ನು ಈಗಾಗಲೇ ಮಾಡಿದ್ದೀವಿ. ಈಗ ನಗರದ ಸುಮಾರು ಎಲ್ಲ ಕಡೆ ಈಗ ಆಲ್ರೆಡಿ ಪರಿಶೀಲನೆ ನಡೀತಾ ಇದೆ. ಆದಷ್ಟು ಬೇಗ ಇದನ್ನು ನಾವು ಪ್ರಕರಣ ಈಗ ತೆಗೆದುಕೊಂಡು ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸ್ತೀವಿ. ಅದನ್ನೇ ಫೈರ್ ಆರ್ಮು ಮತ್ತು ನೈಫ್ ಅಂತ ಅದನ್ನೇ ಹೇಳಿದ್ದು. ಈಗ ಇವ್ರು ನೀಡಿದ ಮಾಹಿತಿ ಪ್ರಕಾರ ಒಬ್ಬರೇ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತಿದೆ. ಮತ್ತು ಇದೇ ಅಂಗಡಿಯಲ್ಲಿ ನಿಯರ್ಲಿ 4 to 5 years ಬ್ಯಾಕ್ ಕೆಲವು ಎಂಪ್ಲಾಯಿನೂ ಕೂಡ ಅಲ್ಲಿ ಚೀಟ್ ಮಾಡಿದರು ಅಂತಲೂ ಒಂದು ಮಾಹಿತಿ ಇದೆ. ಸೊ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮಾಡ್ತಾಯಿದ್ದೀವಿ. ಮತ್ತು ಈ ಏನಾದರೂ ಇಲ್ಲಿ ಈಗ ತಮಗೆಲ್ಲ ಗೊತ್ತಿದೆ, ತುಂಬ ಜನದಟ್ಟಣೆ ಇರುವಂಥ ಪ್ರದೇಶ ಇದೆ. ಮತ್ತು ಇಲ್ಲಿ ಅಷ್ಟು ಸರಳವಾಗಿ ಅಪರಾಧ ಮಾಡಿನೂ ಕೂಡ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಈಗ ಅವರಿಗೆ ಏನು ಹೆದರಿಸಿದ್ದಾರೆ ಮತ್ತು ಅವರಿಗೆ ಕೈಕಾಲು ಕಟ್ಟಿರುವಂಥದ್ದು ಎಲ್ಲ ಕೆಲವು ಮಾಹಿತಿಗಳು ನೀಡಿದ್ದಾರೆ. ಅದು ಏನು ದೂರು ನೀಡ್ತಾರೆ ಅದರ ಪ್ರಕಾರ ನಾವು ಪ್ರಕರಣವನ್ನು ತೆಗೆದುಕೊಳ್ತೀವಿ. ಮತ್ತು ಈಗಾಗಲೇ 5 ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನು ನಾವು ಬಂಧನ ಮಾಡ್ತೇವೆ.
ಹೆದರಿಸಿದ್ದಲ್ಲ, ಅಲ್ಲಿ ಚೀಟ್ ಮಾಡಿದರು ಅಂತ ಕೆಲವು ಅವ್ರ ಹತ್ರ ಕೆಲಸ ಮಾಡಿರೋ ಎಂಪ್ಲಾಯಿ ಏನು ಕೆಲವು ಐಟಮ್ಸ್ಗಳನ್ನು ತೆಗೆದುಕೊಂಡು ಮಿಸ್ ಅಪ್ರಾಪ್ರಿಯೇಷನ್ ಮತ್ತು ಚೀಟಿಂಗ್ ಮಾಡಿದ್ರು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಾವು ಪರಿಶೀಲನೆ ಮಾಡ್ತೀವಿ. 4 ಜನ ಇದ್ದರು ಅಂತ ಅವ್ರು ಮಾಹಿತಿ. ಅಲ್ಲ, ಅವರು ಹೇಳಿದ್ದು ಮೊದಲು ಯಾರಾದರೂ ಬಂದಿದ್ರು ಅಂತಲೂ ಕೇಳಿದ್ದೀವಿ. ಈಗ ಅವರು ಕೂಡ ಕೆಲವು ಮಾಹಿತಿಗಳನ್ನು ನಾವು ಇನ್ನೂ ಡೀಟೇಲಾಗಿ ಕೇಳಬೇಕಾಗತ್ತೆ. ಪ್ರಾಥಮಿಕವಾಗಿ ಹೇಳಿದ್ದೇನೆಂತಂದ್ರೆ ಅವರು ಪ್ರಥಮವಾಗಿ ಇವರು ಶಾಪಿಗೆ ಬಂದಿದ್ರು ಅಂತ ಹೇಳ್ತಾ ಇದ್ದಾರೆ. ಬಟ್ ಅಷ್ಟು ಕಾನ್ಫಿಡೆನ್ಸ್ಲಿಂದ ಇಲ್ಲಿ ಫಸ್ಟ್ ಟೈಮ್ ಬರಲಿಕ್ಕೆ ಸಾಧ್ಯ ಇರಲಿಕ್ಕಿಲ್ಲ. ಇಷ್ಟೊಂದು ಜನದಟ್ಟಣೆ ಇರುವಂಥ ಪ್ರದೇಶ ಇದೆ. ಮತ್ತು ತಾವೆಲ್ಲ ನೋಡಿದಿರಿ, ಈ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು ಕಾರ್ನರಲ್ಲಿರುವಂಥ ಒಂದು ಗೋಲ್ಡ್ ಆರ್ನಮೆಂಟ್ಸ್ ಮಾಡುವಂಥ ಒಂದು ಶಾಪ್ ಇದೆ. ಸೊ ಡೆಫಿನೆಟ್ಲಿ ಒಂದು ರೆಕ್ಕಿ ಮಾಡಿರುವಂಥನೂ ಚಾನ್ಸ್ ಇದೆ. ಅದರ ಎಲ್ಲ ಆ್ಯಂಗಲ್ಗಳಲ್ಲಿ ನಾವು ತನಿಖೆಯನ್ನು ಮಾಡ್ತೀವಿ. ಅದನ್ನು ರೂಲ್ ಔಟ್ ಮಾಡಲಿಕ್ಕಾಗಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ, ಸ್ಪೆಸಿಫಿಕ್ಕಾಗಿ ಫಸ್ಟ್ ಫ್ಲೋರಲ್ಲಿ ಇದೇ ರೋಡಲ್ಲಿ ಸರಫ್ ಬಜಾರಲ್ಲಿ ಸುಮಾರು ಅಂಗಡಿಗಳಿದ್ದಾವೆ, ತಮಗೆಲ್ಲ ಗೊತ್ತಿದೆ, ಗೋಲ್ಡ್ ಶಾಪ್ ಸುಮಾರು ಇದ್ದಾವೆ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಗೋಲ್ಡ್ ಆರ್ನಮೆಂಟ್ಸ್ ಮಾಡುವಂಥ ಒಂದು ಚಿಕ್ಕ ಶಾಪ್ ಇದೆ. ಅದರಲ್ಲಿ ಒಬ್ಬರೇ ಕೆಲಸ ಮಾಡ್ತಾ ಇರುವಂಥದ್ದು ಆ ಸಂದರ್ಭದಲ್ಲಿ. ಮತ್ತು ಆರೋಪಿಗಳು ಬಂದು ಅವರನ್ನು ಡೈರೆಕ್ಟ್ ಹೆದರಿಸಿ ಇವ್ರಲಿಂದನೇ ಲಾಕರನ್ನು ಓಪನ್ ಮಾಡಿಸಿ ಅದರಲ್ಲಿರುವ ಆರ್ನಮೆಂಟ್ಸ್ಗಳನ್ನು ತೊಗೊಂಡೋಗಿದ್ದಾರೆ. ಮತ್ತು ಈಗ ನಾವು ಪರಿಶೀಲನೆ ಮಾಡಿದ ಕೆಲವು ಆರ್ನಮೆಂಟ್ಸ್ ಅಲ್ಲಿ ಬಿದ್ದಿದೆ, ಇನ್ನೂ ಕೆಲವು ಬಿಟ್ಟು ಹೋಗಿದ್ದಾರೆ. ಸೊ ಈಗ ಆಲ್ರೆಡಿ ನಾವು ಸೋಕೋ ಟೀಮ್, FSL, ಡಾಗ್ ಸ್ಕ್ವಾಡ್ ಕೂಡ ಈಗ ನಾವೆಲ್ಲ ಸಮ್ಮನ್ ಮಾಡಿದ್ದೀವಿ. ಎಲ್ಲ ರೀತಿಯ ಒಂದು ವೈಜ್ಞಾನಿಕ ಪರಿಶೀಲನೆಯನ್ನು ಸ್ಥಳದಲ್ಲಿರುವ ಏನೇನು ಕುರುಹುಗಳಿದ್ದಾವೆ ಅವುಗಳನ್ನೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕ್ತೀವಿ. ಆ ರೀತಿ ನಾವು ಈ ಹಂತದಲ್ಲಿ ಹೇಳಲಿಕ್ಕಾಗಲ್ಲ. ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮಾಡ್ತೀವಿ. ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಪೊಲೀಸ್ ಆಯುಕ್ತರು ಹೇಳ್ತಾ ಇರುವಂಥ ಮತ್ತು ಈಗಾಗಲೇ ಏನು ಒಟ್ಟು 5 ತಂಡಗಳು ರಚನೆ ಮಾಡಿರುವಂಥದ್ದು. ಎಲ್ಲರೂ ಕೂಡ ಈ ಒಂದು ಆರೋಪಿಗಳಿಗಾಗಿ ಏನು ಹುಡುಕಾಟ ನಡೆಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಸದ್ಯ ಏನು ಕೆಲವೊಂದಷ್ಟು ವಿಚಾರಗಳನ್ನು ಕೂಡ ಅವರು ಹೇಳಿರುವಂಥದ್ದು. ಇಡೀ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಯಿತು ಅನ್ನುವಂಥದ್ದು. ಒಟ್ಟು 4 ಜನ ಬಂದಿದ್ದರು, ಈ ರೀತಿಯಾಗಿ ಬಂದು ಕೃತ್ಯವನ್ನು ಎಸಗಿ ಹೋಗಿದ್ದಾರೆ ಅನ್ನುವಂಥ ವಿಚಾರವನ್ನು ಈಗ ಪೊಲೀಸ್ ಆಯುಕ್ತರು ಹೇಳಿರುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ಮಾಹಿತಿಗಾಗಿ.